ದೇವರು ನಂಗೆ ಒಂದು ವಾಕ್ಯ ಕೊಟ್ಟಿದ್ದಾರೆ, ನಾವು ದೇವರು ಮಾಡಿದಂತ ಕಾರ್ಯಗಳನ್ನ ನಾವು ಮರ್ತು ಹೋಗೋದ್ರಿಂದ ನಮ್ಗೆ ಇನ್ನ ಹಾಗೆ ನಮ್ಮ ಕಾರ್ಯಗಳು ಹಾಗೆ ಕತ್ತಲಾಗೆ ಇದೆ. ಹಲ್ಲೆಲೂಯಾ. ಕೀರ್ತನೆ 103 1ರಿಂದ 1 ಮೊದಲನೇ ವಾಕ್ಯ ಓದೋಣ. ಮೊದಲನೇ ವಾಕ್ಯ ಓದೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳನ್ನು ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಒಂದೊಂದು ಉಪಕಾರಗಳಲ್ಲಿ ಇವಾಗ ಹೇಳಿ ಅವ್ರು ಮಾಡಿದ ಉಪಕಾರಗಳನ್ನು ಒಂದೊಂದು ಸಹ ಮರಿಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ. ನಾವ್ ಎಷ್ಟು ಕಾರ್ಯಗಳು ಮರ್ತಿದ್ದೀವಿ? ಮರ್ತಿದ್ರೆ ಇಲ್ವಾ? ಆತನ ಮಾಡಿದ ಉಪಕಾರ ನಾವು ಮರ್ತಿದ್ರೆ ಇಲ್ವಾ? ಹಲ್ಲೆಲೂಯಾ. ಓದಿ ಮತ್ತೊಂದ್ಸಲ ವಾಕ್ಯ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಇಲ್ಲಿ ಕೇಳಿ, ಆತನ ಮಾಡಿದ ಉಪಕಾರಗಳನ್ನು ಒಂದನ್ನು ಸಹ ಮರಿಬೇಡ ಅಂತ ದೇವರು ಹೇಳ್ತಿದ್ದಾರೆ. ಕರೆಕ್ಟಾ? ಅವ್ರು ಮಾಡಿದ ಉಪಕಾರಗಳನ್ನು ನಾವೆಷ್ಟು ಮರ್ತಿದೀವಿ, ಇಲ್ಲ ಎಷ್ಟು ಇಟ್ಕೊಂಡಿದ್ದೀರಾ? ಇವತ್ತು ಅವ್ರು ಮಾಡಿದಂತ ಉಪಕಾರಗಳನ್ನ ನೆನೆಸಿದ್ರೆ, ಅವ್ರು ಮಾಡಿದಂತ ಉಪಕಾರಗಳನ್ನ ನಾವು ಮರಿದೇ ಇದ್ದಿದ್ರೆ, ನಾವು ಬೇರೆ ಕಾರ್ಯಗಳು ಮಾಡೋದಕ್ಕೆ, ಲೋಕದ ಕಾರ್ಯಗಳು ಮಾಡಕ್ಕೆ, ಲೋಕದ ಆಸೆ ಇಚ್ಛೆಗಳನ್ನ ಒಳಗಾಗ್ತಿದ್ರಾ? ಏನಮ್ಮ? ಆಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಅವ್ರು ಮಾಡಿದ ಉಪಕಾರಗಳನ್ನ ನಾವು ಮರ್ತಿ ಹೋಗೋದ್ರಿಂದಾನೇ ನಾವು ಲೋಕದ ಬಾಯಿಗೆ ಬಲೆ ಆಗ್ತಾ ಇದೀವಿ. ಹಲ್ಲೆಲೂಯಾ. ನಾವು ಲೋಕದ ಬಾಯಿಗೆ ನಾವು ಆಹಾರ ಆಗ್ತಾ ಇದೀವಿ. ಹಲ್ಲೆಲೂಯಾ. ನೋಡಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದಂತ ಉಪಕಾರಗಳು ಒಂದೊಂದು ಸಹ ಮರಿಬೇಡ ಅಲ್ವಾ? ಎಷ್ಟು ಕಾರ್ಯ ನಾವು ಮರ್ತಿದ್ರಲ್ಲಿ. ದೇವರೇ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ ನಾವು ಮನುಷ್ಯರಿಗೆ ಬೆಲೆ ಕೊಟ್ಟು ದೇವರಿಗೆ ನಾವು ಬೆಲೆ ಕೊಡ್ತಾ ಇಲ್ಲ. ದೇವರೇ ಇಲ್ಲ ಅನ್ನೋ ಮಟ್ಟದಲ್ಲಿ ನಾವು ಮರ್ತಿದ್ದೀವಿ ಅಲ್ವಾ? ಅಲ್ಲಿ ಗಣೇಶ ಬಿಡೋದ್ರ ಅಲ್ಲೋಗಿ ಡ್ಯಾನ್ಸ್ ಮಾಡೋದು, ಅವ್ರು 1000 ಕೇಳಿದ್ರು 500 ಕೇಳಿದ್ರು ಅವ್ರಿಗೆ ಕೊಟ್ಬಿಡೋದು. ಹಲ್ಲೆಲೂಯಾ. 1000 ಕೇಳಿದ್ರು 500 ಕೇಳಿದ್ರು ನಿಮ್ಮೇರಲ್ಲಿ ಇಟ್ಟಿದ್ದೀರಪ್ಪ, ಕೊಡ್ಬೇಕು, ಅನುದಾನ ಮಾಡ್ತೀರಿ, ಆದಾನ ಇದಾನ ಮಾಡ್ತೀರಿ, ಏನ್ ಮಾಡ್ತೀರಿ? ಕೊಟ್ಟು ಬಿಡ್ತೀವಿ ನಾವು. ಕೊಡ್ತೀರಾ ಇಲ್ವಾ? ದೇವರನ್ನ ಎಷ್ಟೋ ಸಮಯ ನಾವು ಮರ್ತು ಬಿಟ್ಟಿದ್ದೀರಿ. ಜೋಬಲ್ ಒಂದು 5,000 10,000 ಇತ್ತು ಅಂದ್ರೆ ಸಾಕು, ನಮ್ದೇ ಒಂದು ರಾಜಕೀಯ, ನಮ್ದೇ ಒಂದು ರಾಜಭಾರ, ನಮ್ದೇ ಒಂದು ಟೀಮು, ನಮ್ದೇ ಒಂದು ಕಾರ್ಯ. ಅವಾಗೇನು ದೇವರನ್ನ ಬಿಟ್ಬಿಟ್ಟು ನಮ್ಗೆ ಇಷ್ಟವಾದಂತ ಕಾರ್ಯಗಳು ನಾವು ಮಾಡ್ಕೊಂಡು, ದೇವರು ಮಾಡಿದ ಉಪಕಾರಗಳನ್ನ ನಾವು ನೆನೆಸ್ಬೇಕು ಅಂತ ದೇವರು ಹೇಳ್ತಾರೆ. ನಾವು ನೆನೆಸ್ತಾ ಇದ್ದೀರಾ? ಒಂದೊಂದು ಸಹ ಮರಿಬೇಡ ಅಂತ ಇದ್ದಾರೆ. ನಾವು ಮರಿದೇ ಇದ್ದೀರಾ? ಎಷ್ಟು ಸಲ ಮರ್ತಿದ್ರೆ ಇಲ್ವೋ ನಾವು? ಅದಕ್ಕೆ ದೇವರು ಮತ್ತೆ ಹೆಚ್ಚಿಸ್ತಾ ಇದ್ದಾರೆ, ಒಂದೊಂದು ಸಹ ಮರಿಬೇಡ ಅಂತ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಾಳೆ ಸಿಗುವಂತ ಆಪತ್ತಿಗೆ ನೀನ್ ಸಿಗದಾಗೆ ನೀನ್ ಕಾಯ್ಬೇಕು ಅಂತಂದ್ರೆ ಇವತ್ತು ಮಾಡಿದ ಅದ್ಭುತ ಕಾರ್ಯಗಳಿಗೆ ನೀನ್ ಮರಿದೇ ಕಾಯ್ಬೇಕು. ಹಲ್ಲೆಲೂಯಾ. ನಾಳೆ ಬರುತ್ತ ಕೇಳಿಗೆ ನೀನ್ ಸಿಗ್ಬಾರ್ದು ಅಂತಂದ್ರೆ ದೇವರು ಮಾಡಿದ ಉಪಕಾರ ಒಂದೊಂದು ಸಹ ಮರಿಬೇಡ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾಳೆ ನೀನ್ ಪಶ್ಚಾತ್ತಾಪ ಪಡೋದು ದೇವರಿಗೆ ಇಷ್ಟ ಇಲ್ಲ. ನಾಳೆ ನಾನು ನೋವು ಪಡೋದು ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಾನು ಮಾಡಿದ ಉಪಕಾರಗಳನ್ನು ಒಂದೊಂದು ಸಹ ಮರಿಬೇಡ. ಅದನ್ನು ನೆನೆಸಿ ಮುಂದೆ ಹೋಗೋದಾದ್ರೆ ನೀನ್ ಹೋಗೋ ಜಾಗವೆಲ್ಲ, ನೀನ್ ಮಾಡೋ ಕೆಲಸಗಳೆಲ್ಲ ನಾನು ಸಫಲ ಪಡಿಸ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದನ್ನ ನೆನೆಸಿ ಹೋಗ್ಬೇಕು. ನಾವ್ ಅಲ್ಲೇ ಮೂಟೆ ಕಟ್ಟಿ ಬಿಸಾಕ್ಬಿಟ್ಟದಲ್ವಾ? ದೇವರಿಗೆ ಅದ್ಭುತ ಕಾರ್ಯ ಮಾಡ್ಬಿಟ್ರು, ದೇವರಿಗೆ ನಾನು ಹೊಂದ್ಕೊಂಡ್ಬಿಟ್ಟೆ, ರಕ್ಷಣೆ ಹೊಂದ್ಕೊಂಡ್ಬಿಟ್ಟೆ, ದೇವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅದೇನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನ ಹೊಂದ್ಕೊಂಡ್ಬಿಟ್ಟೆ ಅಂತ ದೇವ್ರನ್ನ ಮೂಟೆ ಕಟ್ಟಿ ಬಿಸಾಕ್ಬಿಟ್ಟು ಹೋಗೋದಲ್ಲ. ಅವ್ರು ಮಾಡಿದ ಅದ್ಭುತ ಕಾರ್ಯ ನಾವು ನೆನೆಸಿ ಹೋಗ್ಬೇಕು, ಮರಿದೇ ಹೋಗ್ಬೇಕು. ಅವಾಗ ದೇವರು ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನೋಡಿ, 2 ಪೇತ್ರ ತಗೊಳ್ಳಿ. 2 ಪೇತ್ರ 1:10 ಓದೋಣ. ಬೇಗ. ಕರೆದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ.
ಮತ್ತಷ್ಟು ಪ್ರಯಾಸ ಇಲ್ಲಿ ಏನ್ ಹೇಳ್ತಾರೆ ಇಲ್ಲಿ, ದೇವರು ನಿಮ್ಮನ್ನ ಕರೆದನ್ನು ಆದಿಕೊಂಡದನ್ನು ದೃಢಪಡಿಸಿಕೊಂಡು ಮತ್ತಷ್ಟು ಪ್ರಯತ್ನ ಪಡಿರಿ. ಹಲ್ಲೆಲೂಯಾ. ದೇವರು ನಮ್ಮನ್ನ ಕರೆದಿದ್ದಾರೆ ತಾನೆ, ನಮ್ಮನ್ನ ಆದಿಕೊಂಡಿದ್ದಾರೆ ತಾನೆ, ನಾವು ಇನ್ನ ದೃಢವಾಗಿ ನಾವು ಇರಬೇಕು. ಹಲ್ಲೆಲೂಯಾ. ದೃಢವಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕು, ಪ್ರಯಾಸ ಪಡಬೇಕು. ಹಲ್ಲೆಲೂಯಾ. ಅದೇ ತಾನೇ ಇದೆ ಅಲ್ಲಿ, ಅದೇ ತಾನೇ ಇದೆ ಅಲ್ಲಿ ಕೀರ್ತನದಲ್ಲಿ ಹೇಳ್ತಿದ್ದಾರೆ, ಮಾಡಿದ ಉಪಕಾರ ಒಂದೊಂದು ಸಹ ಮರಿಬೇಡ ಅಂತ. ಹಲ್ಲೆಲೂಯಾ. ನಾವು ದೃಢವಾಗಿ ಇದ್ರೆ ದೇವರ ಕಾರ್ಯನ ಒಂದನ್ನು ಸಹ ನಾವು ಮರೆಯೋದಿಲ್ಲ. ದೃಢವಾಗಿ ಇದ್ರೆ ಅಲ್ವೇನಮ್ಮ, ಕರೆಕ್ಟಾ? ನಾವು ದೃಢವಾಗಿ ಇದ್ರೆ ದೇವರು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ಒಂದೊಂದು ಸಹ ನಾವು ಮರೆಯೋದಿಲ್ಲ. ನಾವು ಯಾವಾಗ ದೃಢವಾಗಿ ಇರೋದಿಲ್ವಾ ಅವ ಎಲ್ಲವನ್ನು ಮರ್ತೋಗ್ತೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ 103 ಕೀರ್ತನದಲ್ಲಿ 4ನೇ ವಾಕ್ಯ ಓದೋಣ. 3:4 ಓದಿ. ಬೇಗ ಎಲ್ಲಲ್ಲೇ ಅಲ್ಲಿ ಇಟ್ಕೊಬೇಕು ಕೈನ ಟಕ ಟಕ ಅಂತ. ಓದಿ 3 ಓದಿ, 2-3 ಓದಿ. ನನ್ನ ಮನವೇ ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನನ್ನ ಜೀವವನ್ನು ನಾಶದಿಂದ ತಪ್ಪಿಸುವನು, ಪ್ರೀತಿ ಕೃಪೆಯಿಂದ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಆಮೆನ್. ಏನಂತ ಹೇಳಿ, ಪ್ರೀತಿ ಕೃಪೆಗಳ ಕಿರೀಟದಿಂದ ನಮ್ಮನ್ನು ಶೃಂಗರಿಸುವಂತ ಆಗಿರೋದರಂತೆ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ಆತನ ಮಾಡಿದ ಉಪಕಾರಗಳನ್ನು ನೀವು ಒಂದು ಸಹ ಮರಿದ ಹಾಗೆ ಹೋಗ್ಬೇಕು ಅಲ್ವಾ. ಒಂದು ಸಹ ಮರಿದ ಹೋದ್ರೆ ಇಲ್ಲಿ 2 ಪೇತ್ರದಲ್ಲಿ ಹೇಳ್ತಾರಲ್ಲ, ಆ ರೀತಿ ನಮ್ಮನ್ನ ದೃಢವಾಗಿ ಇರಬೇಕು ದೇವರ ವಿಷಯದಲ್ಲಿ. ಹಲ್ಲೆಲೂಯಾ. ನಮ್ಮನ್ನ ದೇವರು ಆದುಕೊಂಡಿದ್ದಾರೆ ಅಲ್ವಾ, ಆದುಕೊಂಡು ನಮ್ಮನ್ನ ಇಂಗಿಳಿಸಿ ಆದುಕೊಂಡಿದಾರಲ್ವಾ. ನಾವು ದೃಢವಾಗಿ ಬೇರು ಊರ್ಬೇಕು ದೇವರ ರಾಜ್ಯದಲ್ಲಿ. ಹಲ್ಲೆಲೂಯಾ. ದೇವರ ಕಾರ್ಯಕ್ಕೆ ನಾವು ಬೇರು ಊರೋದಾದ್ರೆ ನಮ್ಮನ್ನ ಆತನ ಪ್ರೀತಿ ಕೃಪೆಗಳಿಂದ ಒಂದು ಕಿರೀಟ ಧರಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಅವ್ರು ಮಾಡಿದ ಕಾರ್ಯಗಳು ಇವಾಗ ಮಾಡಿದರೆ ಸ್ವಲ್ಪ ನಾವು ಮರ್ತು ಬಿಡೋದು, ಈಗ ಮಾಡಿದ ಅದ್ಭುತ ಕಾರ್ಯಗಳನ್ನ ಈಗ ಬಿಟ್ಬಿಡೋದು, ಈ ರೀತಿ ನಾವು ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಈ ವಾಕ್ಯಗಳು ನಮ್ಗೆ ಸಂಬಂಧವಿಲ್ಲ. ನಮ್ಮ ಹೃದಯಕ್ಕೆ ಹೋಗೋಕೆ ಮುಂಚೆನೆ ಸೈತಾನ್ ಬಂದು ಕ್ಯಾಚ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಈ ವಾಕ್ಯಗಳನ್ನ. ಹಲ್ಲೆಲೂಯಾ. ಇಲ್ಲಿ ನಾವು 4-5 ಜನನೇ ದೇವರು ನಮಗೆ ಇಟ್ಟಿದ್ದಾರೆ. ಆ 4-5 ಜನ ನೀವೇ ದೃಢವಾಗಿಲ್ಲ ಅಂತಂದ್ರೆ ಇನ್ನೊಬ್ಬರಿಗೆ ನೀವ್ ಹೇಗೆ ದೃಢಪಡಿಸೋದಕ್ಕೆ ಸಾಧ್ಯ? ಕರೆಕ್ಟಾ? ನಾವು ದೃಢವಾಗಿರ್ಬೇಕು ತಾನೆ. 4ನೇ ವಾಕ್ಯ ಓದಿ, 103:4 ಓದಿ. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನೋಡಿ, ನಮ್ಮ ಜೀವನನ ನಾಶನಕ್ಕೆ ಹೋಗದಾಗೆ ತಪ್ಪಿಸ್ತಾರಂತೆ ದೇವರು. ಪ್ರೀತಿ ಕೃಪೆಗಳಿಂದ ನಮ್ಮನ್ನು ಶೃಂಗಾರ ಪಡಿಸ್ತಾರಂತೆ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ರೀತಿ ನಮ್ಗೆ ಯಾರಾದ್ರೂ ಸಹಾಯ ಮಾಡೋರಿಲ್ಲ ಇದರನ್ನ, ನಮ್ಗೆ ಯಾರಾದ್ರೂ ಇದರಾದ್ರೆ ಬನ್ನಿ ನಿಂತ್ಕೊಳ್ಳಿ ನೋಡೋಣ, ಕೈ ಎತ್ತಿ ನೋಡೋಣ. ಯಾರು ಇಲ್ಲ ನಮ್ಮನ್ನ ಸಹಾಯ ಮಾಡೋರು. ಹಲ್ಲೆಲೂಯಾ. ಇಲ್ಲಿ ದೇವರು ನಮ್ಗೆ ಇವತ್ತು ನಂಗೆ ಹೇಳ್ತಿದ್ದಾರೆ, ಈ ರೀತಿ ಸ್ಪಷ್ಟವಾಗಿ ನಮ್ಮನ್ನ ಇಂಗಿಳಿಸಿ ನಂಗೆ ಹೇಳ್ತಿದ್ದಾರೆ. ನಾವು ಅದನ್ನ ಬಲವಾಗಿ ನಾವು ಹೊಂದ್ಕೊಬೇಕು. ಈಗ 2 ಪೇತ್ರದಲ್ಲಿ 10ನೇ ವಾಕ್ಯ ಮತ್ತೊಂದ್ಸಲ ಓದಿ. ಆದುದರಿಂದ ಸಹೋದರೇ, ಕರೆದದನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ನೋಡಿ, ಇಲ್ಲಿ ನಾವು ದೃಢಪಡಿಸ್ಕೊಬೇಕು, ಪ್ರಯತ್ನ ಪಡಬೇಕು. ಅಯ್ಯೋ ಈ ಭಾಷೆನ ಹೇಳ್ಬಿಡ್ತಾರೆ, ಇವ್ರಿಗೇನ್ ಮಾಡಕ್ ಕೆಲ್ಸ ಇಲ್ಲ ಅಂತ ನನ್ನ ಬಗ್ಗೆ ನೀವು ದೂಷಣೆ ಮಾಡ್ಕೊಳೋದಲ್ಲ. ನೀವು ಪ್ರಯತ್ನ ಪಡಬೇಕು. ಈಗ ಯೇಸು ಸ್ವಾಮಿ ತನ್ನ ರಕ್ತವನ್ನ ಚೆಲ್ಲಿದ್ರು ಏನಕ್ಕೋಸ್ಕರ? ನಾವು ಪಾಪದಿಂದ ಇರಬಾರ್ದು ಅಂತ. ಕರೆಕ್ಟಾ? ನಾವು ಪಾಪದಿಂದ ಇರಬಾರ್ದು ಅಂತ ತನ್ನ ರಕ್ತವನ್ನ ಚೆಲ್ಲಿದ್ರು. ಸರಿ, ನನಗಾಗಿ ಆತನ ಜೀವನ ಕೊಟ್ರು. ಏನಕ್ಕಾಗಿ ಅಂದ್ರೆ ನನ್ನ ಜೀವ ನಾಶನಕ್ಕೆ ಹೋಗಬಾರದು ಅಂತ. ಹಲ್ಲೆಲೂಯಾ. ಮತ್ತೆ ನನಗಾಗಿ ಅವರು ಪುನಃ ಎದ್ದಿ ಬಂದ್ರು, ನಾನು ನಿತ್ಯ ಜೀವ ಹೊಂದಬೇಕು ಅಂತ. ಹಲ್ಲೆಲೂಯಾ. ಏನ್ ಹೊಂದಬೇಕು ಅಂತ? ನಾನು ನಿತ್ಯ ಜೀವ ಹೊಂದಬೇಕು ಅಂತ. ಹಲ್ಲೆಲೂಯಾ. ಹಾಗೆ ದೇವರು ನಮ್ಗೆ ಈ ರೀತಿ ತ್ಯಾಗ ಮಾಡಿದರೆ ನಾವು ದೇವ್ರ ತರ ತ್ಯಾಗ ಮಾಡಕ್ಕೆ ನಮ್ಗೆ ಆಗೋದಿಲ್ಲ. ದೇವ್ರ ತರ ನಾವು ಸಾಧನೆಗಳು ಮಾಡೋದಕ್ಕೂ ನಮ್ಗೆ ಆಗೋದಿಲ್ಲ. ನಾವು ಇರೋದ್ರಲ್ಲಿ ದೇವ್ರು ನಮ್ಗೆ ಏನು ಆಜ್ಞೆಗಳು ಹೇಳ್ತಾರೋ ಅದನ್ನ ಕೈಕೊಂಡು ನಾವು ದೃಢವಾಗಿರ್ಬೇಕು.
ಹಲ್ಲೆಲೂಯಾ. ಏನ್ ಮಾಡ್ಬೇಕು? ನಮ್ಮನ್ನ ನಾವು ದೃಢಪಡಿಸ್ಕೊಬೇಕು. ಕರೆಕ್ಟಾ? ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಓದಿ ಅಲ್ಲಿದೆ ವಾಕ್ಯನ 11 ಓದಿ. ಆದದರಿಂದ ಹಾ. ಸಹೋದರರೇ, ಹಾ. ದೇವರು ನಿಮ್ಮನ್ನು ಕರೆದದ್ದನ್ನು ಹಾ. ಆದುಕೊಂಡದ್ದನ್ನು ಹಾ. ದೃಢಪಡಿಸಿಕೊಳ್ಳುವುದಕ್ಕೆ ಹಾ. ಮತ್ತಷ್ಟು ಪ್ರಯಾಸ ಪಡಿರಿ. ಹಾ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ. ಹಲ್ಲೆಲೂಯಾ. ಜೋರ ಕೈ ತಟ್ಟಿ, ಜೋರಗೆ. ನಾವು ದೃಢವಾಗಿ ದೇವರನ್ನ ಇರೋದಾದ್ರೆ ನಾವ್ ಎಂದಿಗೂ ಎಡುವುದಿಲ್ಲ ಅಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಎಡವಬಾರ್ದು ಅಂತಂದ್ರೆ ನಾವು ದೃಢವಾಗಿರ್ಬೇಕು ದೇವರ ಸನ್ನೆ. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ನಾವು ದೃಢವಾಗಿ ನಾವು ಇರ್ಬೇಕು. ಹಲ್ಲೆಲೂಯಾ. ಲೂಕ 19:5 ಓದೋಣ. ಚೆನ್ನಾಗಿ ಗಮನ ಕೇಳಿ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಪ್ರಯತ್ನವಾಗಿ ಏನೋ ಅವರು ಮುಂದೆ ಹೋಗುವಂತ ಸಮಯದಲ್ಲಿ ಆ ಜಕ್ಕಾಯನು ತುಂಬಾ ಗಿಡ್ಡ ಇದ್ದಂತ ಒಂದೇ ಒಂದು ಕಾರಣದಗೋಸ್ಕರ, ಹಲ್ಲೆಲೂಯಾ, ಯೇಸು ಸ್ವಾಮಿನ ನೋಡ್ಬೇಕು ಅಂತ ಆಸೆಯಿಂದ, ಹಲ್ಲೆಲೂಯಾ, ಯೇಸು ಸ್ವಾಮಿನ ನೋಡ್ಬೇಕು ಅಂತ ಆಸೆಯಿಂದ ಆತನ ಮುಂದೆ ಓಡೋಗಿ ಒಂದು ಆಲದ ಮರವನ್ನು ಹತ್ತು ಬಿಟ್ಟು ಮೇಲಿಂದ ನೋಡ್ತಿದ್ದಂತೆ ಯೇಸು ಸ್ವಾಮಿನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರೋ ಜಕ್ಕಾಯನು ಯಾತನಾಗಿದ್ದ? ಒಂದು ದೇವರ ಮನುಷ್ಯನ? ಒಂದು ರಕ್ಷಣೆ ಹೊಂದಿರೋ ಮನುಷ್ಯನ? ಒಂದು ಪರಿಶುದ್ಧವಾದ ಮನುಷ್ಯನ? ದೇವರ ಅಭಿಷೇಕ ಪಟ್ಟ ಮನುಷ್ಯನ? ಅಲ್ಲ. ಒಂದು ಮಾಮೂಲಿಯ ಲೋಕದಲ್ಲಿರುವಂತ ಒಂದು ವ್ಯಕ್ತಿ. ಹಲ್ಲೆಲೂಯಾ. ಒಂದು ಸುಂಕದ ವ್ಯಕ್ತಿ. ಎಲ್ಲ ಜನಗಳನ್ನ ವಂಚನೆ ಮಾಡಿ ಆ ಸುಂಕವನ್ನ ಕಟ್ಟಿಸ್ಕೊಂಡಂತ ಒಂದು ವ್ಯಕ್ತಿ ಆಗಿದ್ದ. ಹಲ್ಲೆಲೂಯಾ. ಅವನು ಏನ್ ಮಾಡ್ದ? ಯೇಸು ಸ್ವಾಮಿ ಯಾಗಿರ್ತಾನೆ ನೋಡ್ಬೇಕು ಅನ್ನೋ ಒಂದು ಆಸೆಯಿಂದ, ಹಲ್ಲೆಲೂಯಾ, ಯೇಸು ಸ್ವಾಮಿ ಯಾಗಿರ್ತಂತ ಒಂದು ಆಸೆಯಿಂದ ಮುಂದಕ್ಕೆ ಒಂದು ಆಲದ ಮರ ಒಂದು ಹತ್ತಿ ಅಲ್ಲಿಂದ ಏನ್ ಮಾಡ್ತಿದಂತೆ? ನೋಡ್ತಾ ಇದ್ದಂತೆ. ಹಲ್ಲೆಲೂಯಾ. ನೋಡುವಂತ ಸಮಯದಲ್ಲಿ ಅಲ್ಲಿ ಏನಂತಾರೆ ಯೇಸು ಸ್ವಾಮಿ? ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿಮ್ಮನೇಲಿ ಎಲ್ಲ ಬಾಯ್ತೆ ಕೇಳಿ, ಇವತ್ತು ನಾನು ನಿಮ್ಮ ಮನೆಯಲ್ಲಿ ಉಳ್ಕೊಬೇಕು. ಹಲ್ಲೆಲೂಯಾ. ಜೋರ ಕೈತಲ್ಲಿ, ಜೋರಾಗಿ ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ಜಟ್ಟನೆ ಬಂದು ನಿಮ್ಮನ್ನ ಆ ರೀತಿ ಕೇಳಿದ್ರೆ ನಮ್ಮ ಮನೆಯಲ್ಲಿ ಉಳ್ಕೊಳ್ಳೋಷ್ಟು ಯೋಗ್ಯತೆ ನಾವಿದ್ದೀರಾ ಹೇಳಿ? ಜಕ್ಕಾಯನಿಗೆ ಹೇಳಿದ್ರು ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿಮ್ಮ ಮನೆಗೆ ಉಳ್ಕೊಂತೀನಿ ಅಂತ. ಇವತ್ತು ಅದೇ ಯೇಸು ಸ್ವಾಮಿ ನಮ್ಗೆ ಏನೋ ಸುಧಾರಿಸ ಇಳಿದು ಬನ್ನಿ, ನಿಮ್ಮ ಮನೆ ಇವತ್ತು ಉಳ್ಕೊಂತೀನಿ ಅಂತಂದ್ರೆ ಆ ಯೋಗ್ಯತೆ ನಮ್ಗೆ ಇದೆಯಾ? ಹಲ್ಲೆಲೂಯಾ. ಹೇಳಿ. ಇವತ್ತು ದೇವರು ನಮ್ಗೆ ಹೇಳ್ತದ್ರೆ ನಿಮ್ಮ ಮನೆಗೆ ನಾನು ಬಂದು ಉಳ್ಕೊಂತೀನಿ ಅಂತ. ನಾವು ಉಳಿಸ್ಕೊಂಡಂತ ಯೋಗ್ಯತೆ ನಮ್ಗೆ ಬೇಕು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಾನು ಯೋಗ್ಯತೆ ಅಂತ ನಾನು ಏನ್ ಕೇಳ್ತೀನಿ ಅಂತಂದ್ರೆ ಆ ಯೋಗ್ಯರು ನಾವು ಆಗಿರ್ಬೇಕು ಅಲ್ವಾ? ಯೋಗ್ಯತೆ ಅಂತ ಉಳಿಸ್ಕೊಂತ ಯೋಗ್ಯರು ನಾವು ಆಗಿರ್ಬೇಕು. ಹಲ್ಲೆಲೂಯಾ. ಅವತ್ತು ನೋಡಿ ಅವನು ಯೋಗ್ಯತೆ ಅವನಿಗೆ ಇರ್ಲಿಲ್ಲ. ಯಾರಿಗೆ? ಜಕ್ಕರನಿಗೆ ಯೋಗ್ಯತೆ ಇರ್ಲಿಲ್ಲ. ಆದ್ರೂ ಮುಂದೆ ಕಂಟಿನ್ಯೂ ಮಾಡಮ್ಮ. ನಿಮ್ಮ ಮನೆಯಲ್ಲಿ ಉಳಿಕೊಳ್ಳಬೇಕೆಂದು ಅವನಿಗೆ ಹೇಳಲು ಆತನು ತಟ್ಟನೆ ಇಳಿದು ಬಂದು ಚೆನ್ನಾಗಿ ಗಮನ ಕೇಳಿ. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಉಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆಮೆನ್. ಹಲ್ಲೆಲೂಯಾ. ಅಲ್ಲಿರೋ ಜನರಲ್ಲಿ ಏನ್ ಮಾಡಂತೆ? ಜಕ್ಕರೇನೋ ಪಾಪಿ ಆಗಿದ್ದ, ಅವ್ರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಹೋಗಿದ್ದಾನೆ ಅಂದ್ಬಿಟ್ಟು ಏನ್ ಮಾಡಂತೆ? ಗುಣಗುಟ್ರಂತೆ, ಮಾತನಾಡ್ಕೊಂತಿರಂತೆ. ಹಾಗೆ ಕಂಟಿನ್ಯೂ ಮಾಡಮ್ಮ. ಆದ್ರೆ ಜಕ್ಕರೇನು ನಿಂತುಕೊಂಡು ಸ್ವಾಮಿಗೆ ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಏನಾದ್ರು ತಗೊಂಡಿದ್ರೆ ಯಾರಿಂದ ಏನಾದರೂ ಎಳಕೊಂಡರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ.
ಯಾವ ರೀತಿ ಹೇಳ್ತಂತಾರೆ? 4ರಷ್ಟು ಹಿಂದಕ್ಕೆ ಕೊಡುತ್ತೀನಿ ಅಂತ. ಹಲ್ಲೆಲೂಯಾ. ಇವತ್ತು ನಾವು ಲೋಕದ ರೀತಿಯಲ್ಲಿ ನೋಡೋದಾದ್ರೆ ಎಷ್ಟು ನಾವು ಅಕ್ರಮಗಳು ಮಾಡಿದ್ದೀವಿ, ಪಾಪಗಳು ಮಾಡಿದ್ದೇವೆ. ಹಲ್ಲೆಲೂಯಾ. ಇವತ್ತು ದೇವರು ಹೇಳ್ತಿದಾರೆ, ನಾನು ನಿನ್ನ ಮನೆಗೆ ಉಳ್ಕೊಂತೀನಿ ಬಾ ಅಂತ ಕರೀತಿದಾರೆ ದೇವರು. ಹಲ್ಲೆಲೂಯಾ. ನಮ್ಮ ಮನೆಗೆ ಬರಷ್ಟು ಯೋಗ್ಯತೆ ಕೂಡ ನಮಗೆ ಇಲ್ಲ, ಆದ್ರೂ ದೇವರು ನಮ್ಮನ್ನ ನೋಡಿ ಹೇಳ್ತಿದಾರೆ, ಇವತ್ತು ನಾನು ನಿಮ್ ಮನೆಗೆ ಬರ್ತೀನಿ ಅಂತ. ಹಲ್ಲೆಲೂಯಾ. ಜಕ್ಕರೇನು ಯಾವ ರೀತಿ ಜಕ್ಕರನ್ಗೆ ದೇವ್ರು ಹೇಳ್ತಿರೋ ಅದೇ ರೀತಿ ಇವತ್ತು ನಮ್ಮ ಮನೆಗೆ ಹೇಳ್ತಾರೆ ದೇವರು. ಹಲ್ಲೆಲೂಯಾ. ನಾವು ಎಲ್ಲ ಪಾಪಿಗಳೇ, ಆದ್ರೆ ನಾವ್ ಏನ್ ಮಾಡ್ಬೇಕು? ದೇವರ ರಕ್ತದಿಂದ ನಾವು ಶುದ್ಧವಾಗಿದ್ದೀರಿ. ಹಲ್ಲೆಲೂಯಾ. ಆದ್ರೆ ನಮ್ಮನ್ನ ಶುದ್ಧೀಕರಣ ಮಾಡೋದಕ್ಕಾಗಿನೇ ಬಂದಿದ್ದಾರೆ. ಹಲ್ಲೆಲೂಯಾ. ಆದ್ರೆ ನಾವು ಈಗ ಶುದ್ಧಿ ಆಗಿಲ್ಲ ಅಂತಂದ್ರೆ ನಾವೇನಾಗಿದ್ದೀನಿ ಅಂತಂದ್ರೆ ಜಕ್ಕರನ್ಗಿಂತ ಮೋಸವಾಗಿರ್ತೀವಿ ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ದೇವರು ನೋಡಿ ನಮ್ಗೆ ಇಷ್ಟು ರೀತಿ ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ. ದೇವರು ಯಾವಾಗ್ಲೂ ನಮ್ಮನ್ನ ಬಿಟ್ಕೊಡಕ್ಕೆ ಆತನಿಗೆ ಇಷ್ಟ ಆಗೋದಿಲ್ಲ. ಬಿಡ್ತಾರ? ಅವತ್ತು ಅವ್ರಿಗೇನು ಸುಂಕದವನಾಗಿದ್ದ, ಪಾಪಿ ಆಗಿದ್ದ, ಜನರೆಲ್ಲ ಮಾತಾಡ್ಕೊಂತಿದ್ರು, ಇಂಥ ಪಾಪಿ ಮನೆಗೆ ಯೇಸು ಸ್ವಾಮಿ ಉಳ್ಕೊನದ, ಇಂಥ ಪಾಪಿ ಮನೆಗೆ ಯೇಸು ಸ್ವಾಮಿ ಹೋಗದ ಅಂತ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ನಮ್ಮನ್ನ ಯಾಕೆ ಹೇಳ್ತಿದ್ದಾರೆ? ಏನೋ ಜಾತಿಯಲ್ಲಿ ಕುರುಬನಾಗಿ ಚರ್ಚ್ಗೆ ಹೋಗ್ತಾ ಇದೀಯಾ ಹೇಳ್ತಾರೆ ಇಲ್ವಾ? ಅದೆಲ್ಲ ಫಾರಿನ್ ದೇವರು, ಫಾರಿನರ್ಗೆ ಅದು ದೇವರು. ಜಾತಿಯಲ್ಲಿ ನೀವು ಕುರುಬರಾಗಿ ನೀವು ಚರ್ಚ್ಗೆ ಹೋಗ್ತಾ ಇದ್ದೀರಾ, ಫಾರಿನ್ ದೇವ್ರು ನಮ್ಗೆ ಹೇಳ್ತದಾರಲ್ವಾ? ಅದಕ್ಕೆ ಹೇಳ್ತಾರೆ, ಲೋಕದಲ್ಲಿ ಯಾರೇ ಏನೇ ಅನ್ಕೊಂಡ್ಲಿ ದೇವ್ರು ನಮ್ಗೆ ಕೊಟ್ಟಿರೋದನ್ನ ನಾವು ಮರಿದಾಗೆ ನಾವು ಕಾಪಾಡ್ಕೊಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಸಿದ್ಧರಾಗಿದ್ದೀರಾ ದೇವ್ರು ನಿಮ್ ಮನೆಗೆ ಸ್ವೀಕರಿಸ ಮಾಡಕ್ಕೆ ಸಿದ್ಧರಾಗಿದ್ದೀರಾ? ಜಕ್ಕರಿನ ಮನೆಗೆ ಹೋದಂತ ದೇವರು ಇವತ್ತು ನಮ್ಮ ಮನೆಗೆ ದೇವ್ರ ಬರಗೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನಾವೇನಾಗಿರ್ಬೇಕು? ಯೋಗ್ಯರಾಗಿ ನಾವು ಬಾಳ್ಬೇಕು. ಹಲ್ಲೆಲೂಯಾ. ದೃಢವಾಗಿ ನಾವು ಇರ್ಬೇಕು. ದೇವರು ಕೊಟ್ಟಂತ ಕಾರ್ಯ ಇಟ್ಕೊಂಡು ದೃಢವಾಗಿ ನಾವು ನಿಲ್ಲೋದಾದ್ರೆ ಖಂಡಿತವಾಗ್ಲೂ ದೇವರು ನಮ್ಮ ಮನೆಯಲ್ಲಿ ಬರ್ತಾರೆ. ಹಲ್ಲೆಲೂಯಾ. ನಮ್ಮಲ್ಲಿ ವಾಸ ಮಾಡಂತ ದೇವರ ಆತನಾಗಿದ್ದಾರೆ. ಹಲ್ಲೆಲೂಯಾ. ಕಡೆದಾಗಿ ಒಂದು ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಯೆಶಾಯ 65:14 ಓದೋಣ ಬೇಗ. Thank you, Jesus. 65:14. ಇಗೋ ನನ್ನ ಸೇವಕರು ಹೃದಯ ಆನಂದದಿಂದ ಹರ್ಷಧ್ವನಿ ಗೈಯುವರು. ನೀವು ಮನೋವ್ಯಥೆಯಿಂದ ಮನೆ ಇಟ್ಟು ಕರ್ತನಾದ ಯೆಹೋವನು ನಿಮ್ಮನ್ನು ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಬ್ರು ಓದಿ ಬೇಗ. ಇಗೋ ನನ್ನ ಸೇವಕರು ಹೃದಯ ಆನಂದದಿಂದ ಹರ್ಷಧ್ವನಿಗೊಯ್ಯುವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಏನ್ ಹೇಳ್ತಿದ್ದಾರೆ? ನನ್ನ ಸೇವಕರು ಹೃದಯ ಆನಂದದಿಂದ ಹರ್ಷಧ್ವನಿಗೊಯ್ಯುವರು ಅಂತ. ಹಲ್ಲೆಲೂಯಾ. ಆತರ ಏನು ನಮ್ಮನ್ನ ಏನಂತ ಕರೀತಿದ್ದಾರೆ ಇವತ್ತು ದೇವರು? ಏನಂತ ಕರೀತಿದ್ದಾರೆ? ಸೇವಕರಂತಂದ್ರ ನಮ್ಮನ್ನ ಇವತ್ತು ದೇವರು ಹೇಳ್ತಿದ್ದಾರೆ, ನನ್ನ ಸೇವಕರು ಹರ್ಷಧ್ವನಿ ಗೊಯ್ಯುವರು, ಹೃದಯ ಆನಂದದಿಂದ. ಹಲ್ಲೆಲೂಯಾ. ನಮ್ಗೆ ಹೃದಯ ಆನಂದವಾಗಿ ನಾವು ಇರ್ಬೇಕು ಅಂತಾನೆ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಆದ್ರೆ ದೇವರ ಸೇವೆನ ಹಿಂಬಾಲಿಸಿದರು ಅದನ್ನ ಏನಂತ ಹೇಳ್ತಿದ್ದಾರೆ? ಕೆಳಗಡೆ ಕಂಟಿನ್ಯೂ ಮಾಡಿ. ನೀವು ಚೆನ್ನಾಗಿ ಗಮನ ಕೇಳಿ. ನೀವು ಮನವ್ಯಥೆಯಿಂದ ಮರೆ ಇಟ್ಟು ನೋಡಿ, ನಿಮ್ಮ ಮನೆ ನೀವು ಯಾವ ರೀತಿ ಮರೆ ಇಡ್ತೀರಾ ಅದನ್ನು ಸಹ ದೇವರು ಬರೆದಿದ್ದಾರೆ. ಹಲ್ಲೆಲೂಯಾ. ನೀವು ಮನವ್ಯಥೆಯಿಂದ ನೀವು ಮರೆ ಇಡೋದಾದ್ರೆ ಏನಂತ ನಿಮ್ಗೆ? ನೋಡಿ. ಹಲ್ಲೆಲೂಯಾ. ನೀವು ಮನವ್ಯಥೆಯಿಂದ ನೀವು ಮರೆ ಇಡಬೇಡಿ. ಹಲ್ಲೆಲೂಯಾ. ನೀವು ಗೋಳಾಡಕ್ಕೆ ಹೋಗ್ಬೇಡಿ. ದೇವರು ನಿಮ್ಮನ್ನ ಸೇವಕರು ಅಂತ ಕರೆದಿದ್ದಾರೆ. ಹೃದಯ ಆನಂದವಾಗಿರ್ಬೇಕು ಅಂತ ದೇವರು ನಿಮ್ಮನ್ನ ಕರೆದಿದ್ದಾರೆ. ನಾವು ಅದನ್ನ ಮಾತ್ರ ನಾವು ಬಿತ್ತಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಸಲ ನೋಡಿ, ನಮ್ಗೆ ಬೆಳಗ್ಗೆಯಿಂದ ನಾವು ದೇವರ ವಾಕ್ಯ ಕೇಳ್ತಾನೆ ಇದ್ದೀರಿ. ನಾವು ದೇವರು ಮಾಡಿದ ಕಾರ್ಯಗಳು ಒಂದೊಂದು ಸಹ ಮರಿಬೇಡ ಅಂತ ಹೇಳ್ತಿದ್ದಾರೆ ಇಲ್ವಾ? ಆತನ ಉಪಕಾರ ಒಂದೊಂದು ಸಹ ಮರಿಬೇಡ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನ ಸೇವಕರಂತ ದೇವರು ಸ್ವೀಕರಣ ಮಾಡಿದ್ದಾರೆ. ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ ದೇವರು ನಿಮ್ಗೆ ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಇವೆಲ್ಲ ನಮ್ಗೆ ಸಹ ಹೇಳಿದ್ದಾರೆ. ಈ ದೇವರು ನಮ್ಗೆ ಕೊಡಲ್ಪಟ್ಟಿದೆ, ಬೇರೆಯವ್ರಿಗಲ್ಲ.
ಹಲ್ಲೆಲೂಯಾ. ನಮ್ಗೆ ಕೊಡಲ್ಪಟ್ಟಿದ್ದು ಬೇರೆಯವ್ರಿಗಲ್ಲ. ಒಂದು ದಿನ ಬರುತ್ತೆ ಅವಾಗ ದೇವರು ನಿಮ್ಮನ್ನ ನೋಡಿ ಖುಷಿ ಪಡ್ತಾರೆ. ನನ್ನ ಮಕ್ಕಳು ನಾನು ಹೇಳ್ದಂಗೆಲ್ಲ ಕೇಳಿದ್ದಾರೆ, ಹಲ್ಲೆಲೂಯಾ. ನನ್ನ ಮಕ್ಕಳು ನಾನು ಹೇಳ್ದಂಗೆಲ್ಲ ಕೇಳಿದ್ದಾರೆ, ಹಲ್ಲೆಲೂಯಾ. ನನ್ನ ಮಕ್ಕಳಿಗೆ ಏನಾದ್ರೂ ಒಂದು ಕೊಡಬೇಕು ಅಂತ ದೇವರಿಗೆ ಆಸೆ ಬರಬೇಕು, ಹಲ್ಲೆಲೂಯಾ. ಏನಾದ್ರೂ ಒಂದು ಕೊಡಬೇಕು ನನ್ನ ಮಕ್ಕಳಿಗೆ ಅಂತ ದೇವರಿಗೆ ಇಷ್ಟ ಆಗ್ಬೇಕು, ಹಲ್ಲೆಲೂಯಾ. ಅವತ್ತು ಜಕ್ಕರನ ಪಾಪಿಯಾಗಿದ್ದ, ಸುಂಕರನಾಗಿದ್ದ, ಎಲ್ಲರ ಹತ್ರ ವಂಚನೆಯಿಂದ ಅವನು ಕಿತ್ಕೊಳ್ಳೋನಾಗಿದ್ದ. ನಿನ್ನ ಮನೆಗೆ ನಾನು ಬರ್ತೀನಿ ಈಗಲೇ ತಟ್ಟನೆ ಇಳಿದು ಬಾ ಅಂತ ದೇವರು ಹೇಳಿದ್ರು, ಹಲ್ಲೆಲೂಯಾ. ನಾವು ಅನ್ನೋ ಟೈಮಲ್ಲಿ ಪಾಪಿಗಳಾಗಿದ್ರೆ, ಅಯೋಗ್ಯರಾಗಿದ್ರೆ, ಯಾರಿಗೂ ಬಾರದಿರಾಗಿದ್ರೆ ದೇವರು ನಮ್ಗೆ ಹೇಳ್ತಿದ್ದಾರೆ, ನೀನು ನನ್ನ ಮನೆಗೆ ನಾನು ಉಳ್ಕೊಂತೀನಿ, ಹಲ್ಲೆಲೂಯಾ. ನಿನ್ನ ಮನೆಗೆ ನಾನು ಬರ್ತೀನಿ ಅಂತ, ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ದೇವರು ನಮಗಾಗಿನೇ ಹೇಳಲ್ಪಟ್ಟಿದ್ದಾರೆ, ಹಲ್ಲೆಲೂಯಾ. ನನಗಾಗಿನೇ ಕೊಡಲ್ಪಟ್ಟಿದ್ದಾರೆ, ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ನೋಡ್ಬೇಕಾದ್ರೆ ದೇವರ ವಾಕ್ಯಗಳಿಲ್ಲದೆ, ದೇವರ ಸೇವೆಗಳಿಲ್ಲದೆ, ಪ್ರಾರ್ಥನೆ ಆಲಯ ಇಲ್ಲದೆ ಎಷ್ಟೋ ಜನ ಏನ್ ಮಾಡ್ತಿದ್ದಾರೆ, ಅಲೀತಾ ಇದ್ದಾರೆ. ನಮಗಾದ್ರೂ ಕೊಟ್ಟಿದ್ದ ಕಾರ್ಯಗಳನ್ನ ಇಟ್ಟು ನಾವು ಮುಂದೆ ಹೋದ್ರೆ ಖಂಡಿತವಾಗೂ ದೇವರು ನಮ್ಮನ್ನು ನಡೆಸ್ತಾರೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನ ಸೇವಕರು ಅನ್ನೋರು ಯಾರು ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ. ನಾನು ನನ್ನ ಸೇವಕರು ನೀವು ಅಂತ ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ. ಹೃದಯ ಆನಂದವನ್ನು ನಾವು ಅನುಭವಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ. ನಾವು ದೃಢವಾಗಿ ನಿಲ್ಬೇಕು ದೇವರ ರಾಜ್ಯದಲ್ಲಿ, ಹಲ್ಲೆಲೂಯಾ. ಏನೇ ಬರ್ಲಿ ವಂಚನೆ, ಈ ಮಾತಲ್ಲಿ ಮರಳೆ ಮಾಡೋರು ಏನೇ ಬರ್ಲಿ, ನಾವು ದೃಢವಾಗಿ ನಿಲ್ಬೇಕು ದೇವರ ರಾಜ್ಯದಲ್ಲಿ, ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ನಿಲ್ತೀರಾ ದೇವ್ರ ದೃಢವಾಗಿ ನಿಲ್ಲಕ್ಕೆ? ಎಷ್ಟು ಜನ ನಿಲ್ಲಕ್ಕೆ ಶಕ್ತಿಯಾಗಿದೆ? ಎಷ್ಟು ಜನ ನಿಲ್ಲೋದಕ್ಕೆ ಶಕ್ತರಾಗಿದೆ? ಕೈ ಎತ್ತಿ. ದೃಢವಾಗಿ ನಿಲ್ಲೋದಕ್ಕೆ, ದೇವರ ರಾಜ್ಯ ಬರೋಣಕ್ಕೆ ತನಕ ದೃಢವಾಗಿ ನಿಲ್ಲೋದಕ್ಕೆ ನಿಮ್ಗೆ ಶಕ್ತರಾಗಿದ್ರೆ ದೇವ್ರ ಖಂಡಿತವಾಗೂ ನಮ್ಮ ದೇವರು ಈ ದಿನದಲ್ಲಿ ಒಂದು ಅದ್ಭುತ ಕಾರ್ಯಗಳು ದೇವರು ಮಾಡಕ್ಕೆ ಶಕ್ತರಾಗಿದ್ದಾರೆ. ಅವತ್ತು ಜಕ್ಕಯ್ಯನ ಮನೆಗೆ ಬಂದಂತ ದೇವರು ಇವತ್ತು ನಮ್ಮ ಮನೆಗೆ ಬರಕ್ಕೆ ಶಕ್ತರಾಗಿದ್ದಾರೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ನೇರ ಮಂತ್ರಕ್ಕೆ ಪ್ರಾರ್ಥನೆ ಮಾಡೋಣ.